ಇಲ್ಲ ನೋಡ್ತಾ ಇದ್ದೀರಲ್ಲ ವಿಡಿಯೋಲಿ ಇದೆಲ್ಲ ಆಲ್ರೆಡಿ ಬುಕ್ಡ್ ಅಡ್ವಾನ್ಸ್ ಬುಕಿಂಗ್ ಆಗಿರೋದು ಇದು 100 ಇಂದ ಹಿಡಿದು 100 ಇಂದ ಹಿಡಿದು Z5 ಸ್ಪೀಡ್ ಇಂದ ಹಿಡಿದು Z4 ಸ್ಪೀಡ್ ಇಂದ ಹಿಡಿದು RX 186 ಎಲ್ಲ ಬರೀ 85,000 ರೂಪಾಯಿ ಕೊಟ್ಬಿಡ್ತೀನಿ ಅದು 85,000ಗೆ ಫುಲ್ಲಿ ಮಾಡಿಫೈಡ್ RX ಗಳು ಬೇಕಾ ನಿಮ್ಗೆ ಅದು ಕೂಡ ಸಿಗುತ್ತೆ ಕಂಪ್ಲೀಟ್ಲಿ ಮಾಡಿಫೈ ಆಗಿರೋಂಥದ್ದು ಒರಿಜಿನಲ್ ಪೀಸ್ ಎಂಡ್ ಟು ಎಂಡ್ ಒರಿಜಿನಲ್ ಅದು ಸಿಂಗಲ್ ಓನರ್ FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗೈತೆ ಯಾರು ತಗೊಳ್ತಾರೋ ಹೆಸರು ಮೇಲೆ ಮಾಡಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಸೊ ಆಡಿ ಕೂಡ ಇರುತ್ತೆ ಆಡಿದು ಎಲ್ಲ ಪಾರ್ಟ್ಸ್ನು ಕೂಡ ಬಿಚ್ಚಿ ಇಟ್ಟಿದೆ ನೀವೇನಾದರೂ ರೀಸ್ಟೋರ್ ವೆಹಿಕಲ್ ಹುಡುಕ್ತಾ ಇದ್ರೆ ರೀಸ್ಟೋರ್ ಆಗಿರುವಂತ ವೆಹಿಕಲ್ಸ್ ಕೂಡ ಇಲ್ಲಿ ಸಿಗುತ್ತೆ 5 ಸ್ಪೀಡ್ ಇದು 100 ಇದು 4 ಸ್ಪೀಡ್ ಇದು 8600 ಇದು 8600 2 ಸ್ಟ್ರೋಕ್ ಯಾರಾದರೂ ರೀಸ್ಟೋರ್ ಮಾಡಿಸ್ಬೇಕು ಅಂದ್ರೆ ಇವ್ರ ಹತ್ರ ಬಂದು ರೀಸ್ಟೋರ್ ಮಾಡ್ಬೋದು ಇಲ್ಲಾಂದ್ರೆ ರೀಸ್ಟೋರ್ ಆಗಿರೋದನ್ನು ಕೂಡ ತಗೋಬಹುದು ಇವಾಗ 1 ಲಕ್ಷದ ಒಳಗಡೆ ಯಾವುದೂ ಇಲ್ಲ 1 ಲಕ್ಷದ ಮೇಲೆ ಇರೋದು ಇವಾಗ ಎಷ್ಟು ಗಾಡಿಗಳು ಬೇಕು 2 ಸ್ಟ್ರೋಕ್ ಅಲ್ಲಿ ನೀವು ಯಾವುದೇ ಹುಡುಕ್ತಾ ಇದ್ದೀರಾ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ನೀವೇನಾದ್ರೂ RX ಬೇಕು ಅಂದ್ರೆ RX ತಗೋಬಹುದು ಇಲ್ಲ ನೀವೇನಾದ್ರೂ ರೋಡ್ ಕಿಂಗ್ ಹುಡುಕ್ತಾ ಇದ್ರೆ ರೋಡ್ ಕಿಂಗ್ ಕೂಡ 2 ಸ್ಟಾಕ್ಸ್ ಅಲ್ಲಿ ಇರುತ್ತೆ RX 100 RX 135 4 ಸ್ಪೀಡ್ 5 ಸ್ಪೀಡ್ RX Z ಹೀಗೆ ಪ್ರತಿಯೊಂದು ಕೂಡ ಸಿಗುತ್ತೆ ನೀವು ನೋಡ್ತಾ ಹೋಗೋದು ತುಂಬಾ ಯೂತ್ ಸ್ಟಾಕ್ಸ್ ಇರುತ್ತೆ 30ಗಿಂತ ಹೆಚ್ಚು ಬೈಕ್ಗಳು ಇಲ್ಲಿ ಸ್ಟಾಕ್ಸ್ ಅಲ್ಲಿ ಇರುತ್ತೆ ನೀವೇನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಸುಜುಕಿ ಶೋಗನ್ ಇರುತ್ತೆ ಶೌಲಿನ್ 5 ಸ್ಪೀಡ್ದು ಅದು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ ಪ್ರತಿಯೊಂದು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀವಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೈಸೂರು ಅಂತಲ್ಲ ಕರ್ನಾಟಕದಲ್ಲೇ ಮುದ್ದಶ್ಶಿರ್ ಬೈ ತುಂಬಾ ಫೇಮಸ್ಸು 2 ಸ್ಟಾಕ್ ಗಾಡಿಗಳು ನಿಮಗೆ ಇಲ್ಲಿ ಸಿಗೋಂಥ ಸ್ಟಾಕ್ಗಳು ಕರ್ನಾಟಕದಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬೋದು ನಿಮ್ಗೆ ಇಲ್ಲೇನಾದರೂ ನಿಮ್ಮದೇ ಓನ್ ವೆಹಿಕಲ್ಸ್ ಇದ್ದರೆ ರೀಸ್ಟೋರು ಕೂಡ ಮಾಡಿಸ್ಬೋದು ಇಲ್ಲ ಇವ್ರ ಹತ್ರ ಗಾಡಿನ ಬುಕ್ ಮಾಡಿ ಅದನ್ನು ಕೂಡ ನೀವು ರೀಸ್ಟೋರ್ ಮಾಡ್ಕೋಬೋದು ಎಷ್ಟಿದೆ ಸರ್ ಇವತ್ತು ಗಾಡಿಗಳು ಸರ್ ಇವತ್ತು ಒಂದು 30+ ಬೈಕ್ಸ್ ಐತೆ ಸರ್ 30+ ಬೈಕ್ ಇದೆ ಏನಿದೆ ಸ್ಟಾರ್ಟಿಂಗ್ ಪ್ರೈಸ್ RX 100 135 ಅಲ್ಲ ಸರ್ ಮೊದಲು ನೀವೇ ಮಾಡಿದ್ರೆ ತುಂಬಾ ವಿಡಿಯೋಸ್ ನಂದು ಹೌದು 75 85 95 1 ಲ್ಯಾಕ್ ಎಲ್ಲ ಕೊಟ್ಟಿದ್ದೀನಿ ಇವಾಗ 1 ಲಕ್ಷದ ಒಳಗಡೆ ಯಾವುದೂ ಇಲ್ಲ 1 ಲಕ್ಷದ ಮೇಲೆ ಇರೋದು ಇವಾಗ ಯಾಕಂದ್ರೆ ಬಹಳ ಫೋನ್ ಬರುತ್ತೆ 30ಗೆ ಬೇಕು 40ಗೆ ಬೇಕಂತ ಈ ತರ 1 ಲಕ್ಷದ ಮೇಲೆ ಇರೋದು ಇವಾಗ ಗಾಡಿಗಳು 1 ಲಕ್ಷದ ಒಳಗಡೆ ಯಾವುದೂ ಇಲ್ಲ ಐತವಿ 120 130 140 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಐತೆ ಇವಾಗ ಇರೋದ್ರಲ್ಲಿ ಓಕೆ ಶೋಗನ್ ಎಲ್ಲ ಶೋಗನ್ ಒಂದು 2 ಗಾಡಿ ಐತೆ ತುಂಬಾ ಇತ್ತು ಬುಕ್ ಆಗೈತೆ ಅಡ್ವಾನ್ಸ್ ಪೇಮೆಂಟ್ ಎಲ್ಲ ಆಗೈತೆ 2 ಗಾಡಿ ಐತೆ ಶೋಗನ್ 2 ಗಾಡಿ ಐತೆ ಒಂದು ಶಾವ್ಲಿನ್ ಐತೆ ಓಕೆ ಶೋಗನಲ್ಲಿ ಏನಿದೆ ಸ್ಟಾರ್ಟಿಂಗ್ ಪ್ರೈಸು ಶೋಗನ್ 80,000 ರೂಪೀಸ್ ಓಕೆ 80,000 ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಹತ್ರ ರನ್ನಿಂಗ್ ಕಂಡೀಷನ್ ಸಿಗುತ್ತೆ ಮಾಡಿಫೈಡ್ ಸಿಗುತ್ತೆ ರನ್ನಿಂಗ್ ಕಂಡೀಷನ್ ಸಿಗುತ್ತೆ ಮಾಡಿಫೈಡ್ ಫುಲ್ಲಿ ಮಾಡಿಫೈಡ್ ಸಿಗುತ್ತೆ ಸೆಮಿ ರಿಸ್ಟೋರ್ಡು 75% 80% ರಿಸ್ಟೋರೇಷನ್ ಈ ಥರನೂ ಸಿಗುತ್ತೆ ಓಕೆ ಆಕ್ಚುಲಿ ಇವತ್ತು ಈ ಶೋರೂಮಲ್ಲಿ ಇದು ಲಾಸ್ಟ್ ವಿಡಿಯೋ ಆಕ್ಚುಲಿ ಇದು ಲಾಸ್ಟ್ ವಿಡಿಯೋ ಮಾಡಿರೋದು ನೀವು ಹೇಳಿದ್ರಿ ಇಲ್ಲಿ ಮಾಡ್ಬಿಡವ ಅಂತ ಸೊ ಅದಕ್ಕೆ ಎಲ್ಲ ನಿಲ್ಸಿದ್ದೀನಿ ಈ ಶೋರೂಮ್ದು ಕರೆಂಟ್ ಏನು ಶೋರೂಮ್ ಐತೆ ಇದ್ರ ಲಾಸ್ಟ್ ವಿಡಿಯೋ ಹೊಸ ಶೋರೂಮಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡೋಣ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೊಸ ಶೋರೂಮ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಎಲ್ಲಿ ಬರುತ್ತೆ ಎಲ್ಲನೂ ಕೂಡ ಇದೆಲ್ಲ ಬರುವಂಥದ್ದು ಮೈಸೂರಲ್ಲಿ ಇರುವಂಥ ರಾಜನಗರಲ್ಲಿ ಮತ್ತೆ ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಸರ್ ಲೋನಲ್ಲಿ ಆಗುತ್ತೆ EMI ಆಗುತ್ತೆ ಅಂತ ಕೇಳ್ತಾರೆ ಸರ್ ಯಾವುದೇ ಬ್ಯಾಂಕ್ ಅವರಾಗಲಿ ಯಾರು ಕೂಡ ಇದಕ್ಕೆ ಲೋನ್ ಕೊಡೋದಿಲ್ಲ ಮತ್ತು EMI ಫೆಸಿಲಿಟಿ ಕೂಡ ಇರೋದಿಲ್ಲ ಫುಲ್ ಕ್ಯಾಶಲ್ಲೇ ತಗೋಬೇಕಾಗುತ್ತೆ ಫುಲ್ ಕ್ಯಾಶ್ ಓನ್ಲಿ ಕ್ಯಾಶ್ ಓಕೆ ಬನ್ನಿ ಸರ್ ಈಗ ನಿಮ್ಮ ಹತ್ರ ಏನು ಸ್ಟಾಕ್ಸ್ ಇದೆ ಎಲ್ಲನೂ ಕೂಡ ಡೀಟೇಲ್ ತಿಳಿಸ್ಕೊಡೋಣ ಸೊ ಇವಾಗ ಮಾಡಿಫೈಡ್ ಗಾಡಿಯಿಂದ ನಾನು ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇದು KA16 ಸರ್ ಈ ಗಾಡಿ ಬಗ್ಗೆ ಡೀಟೇಲು ಸರ್ ಇದು ಬಂದು RX 100 1996 ಮಾಡಲು ಇದು ಬಂದು ಫುಲ್ಲಿ ಮಾಡಿಫೈಡು ಅಂದರೆ ಸ್ಟಾಕ್ ಕಂಡೀಷನ್ ಅಲ್ಲ ಇದು ಫುಲ್ಲಿ ಮಾಡಿಫೈಡು RX 100ಗೆ 5 ಸ್ಪೀಡ್ ಕನ್ವರ್ಟೆಡ್ ಮಾಡಿದ್ದೀನಿ ಗೇರ್ ಬಾಕ್ಸ್ ಬಂದು ಅದು ಬಿಟ್ಟರೆ ಹೆಡ್ ಬೋರು 135 ಕನ್ವರ್ಟೆಡು ಕಿಂಗ್ ಕೋಬ್ರಾ ಮ್ಯಾಗ್ನೆಟ್ ಕವರ್ ಮೇಡ್ ಇನ್ ಜಪಾನು RX Z 5 ಸ್ಪೀಡ್ ಡಿಸ್ಕ್ ಅಸೆಂಬ್ಲಿ ಲೈಕ್ ಫುಲ್ಲಿ ಮಾಡಿಫೈಡ್ ಗಾಡಿ ಅಂತಾರಲ್ಲ ಇದಕ್ಕೆ ಹೇಳ್ತಾರೆ ಅದ್ರ ಪಕ್ಕದ್ದು RX 100 ಇದು ಮಾಡಿಫೈಡ್ ಗಾಡಿನೇ ಓಕೆ ಇದು ಕೂಡ ಫುಲ್ಲಿ ಮಾಡಿಫೈ ಮಾಡಿಸಿದ್ರೆ ನಾನು ನಿಮಗೆ 2 ಗಾಡಿ ಕೂಡ ನಾವು ತೋರಿಸ್ಕೊಟ್ಟಿದ್ದೀವಿ ಸೊ ಈಗ ಇದ್ರದ್ದು ಮಾಡಲು ಸರ್ ಇದು ಸರ್ ಅದು ಬಂದು 92 ಮಾಡಲು ಇದು ಬಂದು 1996 ಮಾಡಲು ಪ್ರೈಸ್ ಏನಿದೆ ಇದು 2 ಲಕ್ಷಕ್ಕೆ ಕೊಡ್ತೀನಿ 2 ಲಕ್ಷಕ್ಕೆ 2 ಲ್ಯಾಕ್ಸ್ಗೆ ಈ ಗಾಡಿ ಸಿಗುತ್ತೆ ಇದು ಸರ್ ಇದು 1,70,000 ಕೊಡ್ತೀನಿ ಓಕೆ 1,70,000 ಸೊ ನೀವು ನೋಡ್ತಾ ಹೋಗೋದು ಫುಲ್ಲಿ ಮಾಡಿಫೈಡ್ ಅಂದರೆ ನೀವು ಗಾಡಿ ತೊಗೊಂಡು ನೀವು ಮಾಡಿಫೈ ಮಾಡಿಸುವಂಥ ನೆಸೆಸಿಟಿ ಇರುತ್ತಲ್ಲ ಕಂಪ್ಲೀಟ್ ಮಾಡಿಫೈಡ್ ಸಿಗುತ್ತೆ ಮತ್ತು ಗಾಡಿ ಕಂಡೀಷನ್ ಕೂಡ ನೀವು ನೋಡ್ತಾ ಹೋಗೋದು ತುಂಬಾ ಎಕ್ಸಲೆಂಟ್ ಇರುತ್ತೆ ಓಕೆ ವಿತ್ ಡಾಕ್ಯುಮೆಂಟ್ಸ್ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಜೊತೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಇದು ಬಂದು ನಿಮಗೆ K28 ರಿಜಿಸ್ಟರ್ಡ್ ತುಂಬ ಜನ ಸರ್ ಈಗ ನಾನು ಹೇಳ್ತೀನಿ ನನಗೆ RX ಅಂತ ಹೇಳಿದ್ರೆ ನನ್ನ ಮೈಂಡಿಗೆ ಬರೋದು RX Z ಒಂದಲ್ಲ ಒಂದಿನ ತಗೊಳ್ಳೇಬೇಕು ಅಂತ ಒಂದು ಆಸೆ ಇರುತ್ತೆ ಸೊ ಅಂಥದ್ದು RX Z ಕೂಡ ನಿಮ್ಮ ಹತ್ರ 2 ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಸರ್ ಇದು ಬಂದು ಆಲ್ರೆಡಿ ಬುಕ್ಡ್ ಅಡ್ವಾನ್ಸ್ ಆಗೈತೆ RX Z 5 ಸ್ಪೀಡ್ 2001 ಬೆಂಗಳೂರಲ್ಲಿ ಅನಿಲ್ ಅಂತ ಇದ್ದಾರೆ ಅಡ್ವಾನ್ಸ್ ಪೇಮೆಂಟ್ ಮಾಡೋರು ಈ ಗಾಡಿ ಬುಕ್ಡ್ ಈ ಗಾಡಿ ಐತೆ ಅವೈಲೇಬಲ್ ಓಕೆ ಕರೆಂಟ್ ಏನೈತೆ ಇದು KL ರಿಜಿಸ್ಟ್ರೇಷನ್ ಐತೆ ಸಿಂಗಲ್ ಓನರ್ ವೆಹಿಕಲ್ ಯಾರು ತಗೋತಾರೆ ಅವ್ರ ಹೆಸರು ಮೇಲೆ NOC ಇಶ್ಯೂ ಮಾಡ್ತೀನಿ ಇಲ್ಲ ಡೈರೆಕ್ಟ್ ಅದರ್ ಸ್ಟೇಟ್ ಅವರು ತಗೊಂಡು ಅವ್ರಿಗೆ NOC ನಾನು ಇಲ್ಲಿಂದ ಡೈರೆಕ್ಟ್ ಕೊಡ್ತೀನಿ ಎಲ್ಲ ಡೈರೆಕ್ಟ್ ಕೊಡ್ತೀನಿ ಕರ್ನಾಟಕದಲ್ಲಿ ಯಾರು ತಗೊಂಡ್ರೆ KA09 ರೀನಂಬರ್ ಮಾಡ್ಕೊಡ್ತೀನಿ ಸೆಲೆಕ್ಷನ್ ನಂಬರ್ ಬೇಕಾದ್ರೂ ತಗೋಬಹುದು ಅವ್ರು ಸೆಲೆಕ್ಟೆಡ್ ಏನಾದ್ರು ಇರುತ್ತಲ್ಲ ಲಕ್ಕಿ ನಂಬರ್ ಬೇಕು ನಂದು ಈ ತರ ಚಾಯ್ಸಿಂಗ್ ನಂಬರ್ ಬೇಕಂತ ಹೇಳ್ತಾರಲ್ಲ ಅವ್ರಿಗೆ ಈ ಗಾಡಿ RX Z 5 ಸ್ಪೀಡ್ 2001 ಮಾಡಲ್ ಗಾಡಿ ಅದು ರಿಜಿಸ್ಟರ್ಡ್ ವೆಹಿಕಲ್ ಓಕೆ ಪ್ರೈಸ್ ಏನಿದೆ ಸರ್ ಇದು
ಸರ್ ಇದು 4,20,000ಗೆ ಮುಗಿಸ್ಕೊಡ್ತೀನಿ ವಿತ್ ಇನ್ಕ್ಲೂಡಿಂಗ್ ಗ್ರೀನ್ ನಂಬರ್. ಓಕೆ 4,20,000ಕ್ಕೆ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಸರ್ ಕಾರೇ ಬರುತ್ತೆ ಅಂತ. ಕಾರ್ ಬೇಕು ಅನ್ನೋರು ನಂದೇ ತುಂಬಾ ವೀಡಿಯೋಸ್ ಇರುತ್ತೆ ಕಾರ್ದು. ಬೇಕು ಅನ್ನೋರು ನೀವು ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ನಿಮಗೆ 60,000 40,000ದಿಂದನೂ ಕೂಡ ಕಾರ್ಗಳು ಸಿಗುತ್ತೆ. ಬಟ್ 2 ಸ್ಟ್ರೋಕ್ ಗಾಡಿ ಸಿಗಲ್ಲ. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಇದರಲ್ಲೇ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ. ಸೊ RXZ 5 ಸ್ಪೀಡು. ಸೊ ಆಲ್ರೆಡಿ ಡೀಟೇಲ್ ತಿಳಿಸ್ಕೊಟ್ಟಿದ್ದಾರೆ. ಅದು ಕೂಡ KL ನಂಬರು ವಿತ್ ನಿಮಗೆ ಕರ್ನಾಟಕ ನಂಬರ್ ಸಿಗುತ್ತೆ. ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು, ಇದು ದಿ ಬಾಸ್, ಒರಿಜಿನಲ್ ಬಾಸ್ ಅಂತಲೇ ಹೇಳ್ಬೋದು. HD ರೋಡ್ ಕಿಂಗು. ಅದು ಕೂಡ ಒಂದು K12 ಯೋಧರ ನಾಡು ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು. ಸರ್ ಇದು ಫುಲ್ಲಿ ರಿಜಿಸ್ಟರ್ಡ್ ವೆಹಿಕಲ್, 1990 ಮಾಡೆಲ್ ಇದು. ಓಕೆ. ರೀಸೆಂಟ್ ಒಂದು 15-20 ಡೇಸ್ ಆಗೈತೆ FC ಲ್ಯಾಬ್ಸ್ ಆಗಿ. ಫ್ರೆಶ್ ಮಾಡಿಸ್ಕೊಡ್ತೀನಿ 5 ಇಯರ್ಸ್. ಇನ್ಶೂರೆನ್ಸ್ ಎಲ್ಲ ಅಪ್ಡೇಟೆಡ್ ಜೊತೆ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ಓಕೆ. ಫುಲ್ಲಿ ರಿಜಿಸ್ಟರ್ಡ್ ಇದೆ ಗಾಡಿ. ಓಕೆ. ಫುಲ್ಲಿ ಸಕತ್ತಾಯ್ತು. ತುಂಬಾ ಅಂದ್ರೆ ಲಾಟ್ ಆಫ್ ಸ್ಪೇಸ್ ಇದರಲ್ಲಿ ಒರಿಜಿನಲ್ ಐತೆ. 2,40,000ಗೆ ನಾನು ಮುಗಿಸ್ಕೊಡ್ತೀನಿ. ಓಕೆ. 2,40,000, 2,40,000ಕ್ಕೆ ಈ ಗಾಡಿಗಳು ಕ್ರೇಜ್ ಇರೋರ್ಗೆ ಮಾತ್ರನೇ ಇದ್ರದ್ದು ವ್ಯಾಲ್ಯೂ ಗೊತ್ತಿರುತ್ತೆ. ಅಂತ ವ್ಯಾಲ್ಯೂ ಗೊತ್ತಿರೋರು ಮಾತ್ರನೇ ಖಂಡಿತವಾಗಿ ನೀವು ಪರ್ಚೇಸ್ ಮಾಡಕ್ಕೆ ಮುಂದೆ ಬಂದೇ ಬರ್ತೀರಾ. ಸೊ ಬೇಕು ಅನ್ನೋರು ನೋಡ್ಬೋದು. ಸೊ ಒಂದು ವೇಳೆ ಬೇಡ ಅಂದ್ರೆ ನಿಮಗೆ CMM ನಂಬರು. ಸೊ ನೀವು ನೋಡ್ತಾ ಬೋದು, ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಸೂರು ಗಾಡಿ. ಓಕೆ. ನಮ್ಮ ಲೋಕಲ್ ಮೈಸೂರು ಗಾಡಿ, ಮೈಸೂರು ಮೇಡ್ ಇನ್ ಮೈಸೂರು. SD ಜಾವಾ ಏನೈತೆ ಮೈಸೂರಲ್ಲಿ ಇದ್ದಿದ್ದು ಶೋರೂಮ್. ಓಕೆ. ಕಂಪನಿನ ಇದ್ದಿದ್ದು ಮೈಸೂರಲ್ಲಿ. ಇದು ಮೈಸೂರು ಗಾಡಿ ಪಕ್ಕಾ ಮೈಸೂರು CMM 1989 ಓಲ್ಡ್ ರಿಜಿಸ್ಟ್ರೇಷನ್ ನಂಬರು. ಓಕೆ. ಮಾಡಿಫೈಡ್ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಇದೆ ಗಾಡಿ. ಇದು ಡಿಸ್ಕ್ ಅಸೆಂಬ್ಲಿಗೆ ತುಂಬಾ ಎಫೆಕ್ಟ್ಸ್ ಮಾಡಿರೋದು. ಓಕೆ. ನೋಡಿ ಗಾಡಿ ಸ್ವಲ್ಪ ಡಿಫ್ರೆಂಟ್ ಐತೆ ಲುಕ್. ಹೌದು. ಏನಿದೆ ಫುಲ್ ಖರ್ಚು ಮಾಡಿದೀವಿ ಇದರಲ್ಲಿ. ಇದು 2,70,000ಗೆ ನಾನು ಮುಗಿಸ್ಕೊಡ್ತೀನಿ. 270ಗೆ. ಓಕೆ. 2,70,000ಕ್ಕೆ ನಿಮಗೆ ಈ ರೋಡ್ ಕಿಂಗು ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಇದು ಸರ್ ಬಂದು ಮುಂದ್ಗಡೆ ನಂಬರ್ ಪ್ಲೇಟ್ ಇಲ್ಲ, ಮಿಸ್ ಆಗ್ಬಿಡ್ತು ಅರ್ಜೆಂಟ್ ಅಲ್ಲಿ. ಇದು ಬಂದು CKD ಲೋಕಲ್ ಬೆಂಗಳೂರು ರಿಜಿಸ್ಟ್ರೇಷನ್. CKD ಇದು ಸಿಗೋದು ತುಂಬಾ ಕಷ್ಟ ಐತೆ. CKD ನಂಬರು ಪ್ಯೂರ್ 86 ಜಪಾನ್ ಮಾಡೆಲ್ ಗಾಡಿ ಇದು. ಓಕೆ. ಈ ಗಾಡಿ 135 ಕನ್ವರ್ಟ್ ಆಗೈತೆ. ಹೆಡ್ ಬೋರು ಕ್ರ್ಯಾಂಕ್ ಶಾಫ್ಟ್ ಐತಲ್ಲ ಅದು ಕನ್ವರ್ಟ್ ಆಗೈತೆ 100 to 135. ಇದು ಬಂದು 1,40,000 ರೂಪಾಯಿ ಕೊಡ್ತೀನಿ. ಓಕೆ. 1,40,000, 1,40,000ಕ್ಕೆ. ಅದು ಕೂಡ ಫುಲ್ಲಿ ರಿಜಿಸ್ಟರ್ಡ್ ಅಂತ ಹೇಳ್ಬೋದು. ಸೊ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಅದು ಕೂಡ ಪ್ಯೂರ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಸೊ ನೆಕ್ಸ್ಟ್ ಸರ್ K30 ಐತೆ 1992 ಮಾಡಲು. ಓಕೆ. ಇದು ಒಂದು 80% ರಿಜಿಸ್ಟ್ರೇಷನ್ ಆಗೈತೆ. ಗಾಡಿ ಮಾತ್ರ ಸಕತ್ತಾಗಿದೆ. ಫುಲ್ ಸ್ಟಾಕ್ ಕಂಡೀಷನ್ ಅಲ್ಲಿ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್, FC ಇನ್ಸೂರೆನ್ಸ್ ಎಲ್ಲ ಐತೆ ಇದಕ್ಕೆ. ಓಕೆ. ಇದು ಬೇಕಾದ್ರೆ ಬೆಸ್ಟ್ ಆಫರ್ಗೆ ಕೊಟ್ಬಿಡ್ತೀನಿ. 1,45,000 ರೂಪಾಯಿ ಕೊಟ್ಬಿಡ್ತೀನಿ. ಓಕೆ. 1,45,000, 1,45,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಅದು ಕೂಡ K30 ರಿಜಿಸ್ಟರ್ಡ್ ವೆಹಿಕಲ್. ನೆಕ್ಸ್ಟ್ K19 ಮಂಗಳೂರು ರಿಜಿಸ್ಟರ್ಡ್. ಇದು ಮಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ 1994 ಮಾಡೆಲ್ ಗಾಡಿ. ಇದು 95% ರಿಜಿಸ್ಟರ್ಡ್ ಗಾಡಿ. ಓಕೆ. ಸಖತ್ತಾಗಿದೆ ಗಾಡಿ ವಿತ್ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಜೊತೆ. ಎಲ್ಲ ಕರೆಂಟ್ ಓನರು, ಥರ್ಡ್ ಓನರು ಎಲ್ಲ ಓನರ್ಸ್ ಎಲ್ಲ ಕಮ್ಮಿನ ಐತೆ ಈ ಸತಿ. 4-5 ಇರುತ್ತೆ ಬೇರೆ ಟೈಮಲ್ಲಿ. ಇದು 3ನೇ ಓನರು ವಿತ್ ನೇಮ್ ಟ್ರಾನ್ಸ್ಫರ್ ಜೊತೆ 1,60,000 ರೂಪಾಯಿ ಕೊಟ್ಬಿಡ್ತೀನಿ. ಓಕೆ. 1,60,000, 1,60,000ಕ್ಕೆ ನಿಮಗೆ ಈ RX ಕೂಡ ಸಿಗುತ್ತೆ. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ K01 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದು. ಸೊ ನಿಮ್ಗೆ ಈ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು ಬಂದು RX 135 ಇದು. RX 135 2001 ಮಾಡಲು. ಫುಲ್ ಒರಿಜಿನಲ್ ಪೀಸ್ ಇದ್ದಿದ್ದು ಗಾಡಿ, ಕಂಪನಿ ಪೇಂಟ್. ಇಂಜಿನ್ ಮಾತ್ರ ಬಿಚ್ಚಿಲ್ಲ, ಶೀಲ್ಡ್ ಇಂಜಿನ್ ಇರೋದು ಇದು. ಟೋಟಲ್ ಡಿಸ್ಮೆಂಟಲ್ ಮಾಡಿ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಮಾಡಿ ಕ್ರೋಮಿಂಗ್ ಎಲ್ಲ ಮಾಡಿ ಬ್ರ್ಯಾಂಡ್ ನ್ಯೂ ಸ್ಪೇಸ್ ಎಲ್ಲ ಏನು ಮ್ಯಾಕ್ಸಿಮಮ್ 90% ಒರಿಜಿನಲ್ ಸ್ಪೇಸ್ ಇರೋದು ಗಾಡಿಲಿ. ಓಕೆ. ಈ ಗಾಡಿ ಬಂದು 2,00,000ಕ್ಕೆ ನಾನು ಮುಗಿಸ್ಕೊಡ್ತೀನಿ. ಓಕೆ. 2,00,000ಕ್ಕೆ. ಓಕೆ. 2,00,000ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಇಷ್ಟು ಮಾತ್ರ ಅಲ್ಲ, ಇನ್ನು ಯೂಜ್ ಕಲೆಕ್ಷನ್ಸ್ ಇರುತ್ತೆ. ಸೊ ಬನ್ನಿ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಈಗ ಫುಲ್ಲಿ ರಿಸ್ಟೋರ್ಡ್ RX 100, ಅದು ಕೂಡ CTW ನಂಬರ್ ಜೊತೆ ಇರುವಂಥದ್ದು ಬ್ಲೂ ಕಲರ್ ಗಾಡಿ. ಸರ್ ಈ ಗಾಡಿ ಬಗ್ಗೆ ಡೀಟೇಲು. ಸರ್ ಈ ಗಾಡಿ ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್, 100% ರಿಸ್ಟೋರ್ ಆಗಿರೋದು. ಜಾಪನೀಸ್ ಮಾಡೆಲ್ ಇದು 1987 CTW 7802 ಅಂತ ಗಾಡಿ ನಂಬರು. ಈ ಗಾಡಿ ನಿನ್ನೆ ಗಂಟ ಇತ್ತು. ನಿನ್ನೆ ಮಿಸ್ ಆಗಿದಲ್ಲ ನಮ್ಮ ವಿಡಿಯೋ ಮಾಡಕ್ಕೆ. ನಿನ್ನೆ ಗಂಟ ಇತ್ತು. ಕುಮಾರಣ್ಣ ಅಂತ ಇದ್ದಾರೆ, ಲೋಕಲ್ ಮೈಸೂರು ಟು ಒಂದು 45 ಕಿಲೋಮೀಟರ್ಸ್ ಮಳ್ಳೊಳ್ಳಿ ಅಂತ ಇದ್ದಾರೆ. ಅವ್ರು ಬುಕ್ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಾರೆ ಈ ಗಾಡಿ. ಓಕೆ. ಎಷ್ಟಕ್ಕಾಯ್ತು ಸರ್ ಇದು? ಸರ್ ಇದು 7,00,000 ಕೊಟ್ಟೆ ಸರ್. ಓಕೆ. 2,00,000 ವಿತ್ FC ಜೊತೆ. ಇವಾಗ FC ಇರಲಿಲ್ಲ ಇದರಲ್ಲಿ. ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಮಾಡಿ ನೇಮ್ ಟ್ರಾನ್ಸ್ಫರ್ ಎಲ್ಲ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಓಕೆ. ಇದು ಆಲ್ರೆಡಿ ಸೋಲ್ಡ್ ಆಗಿದೆ. ಸೊ ಈಗ ನೆಕ್ಸ್ಟ್ RX 135. ಇದು ಬಂದು 2003 ಮಾಡಲು, ಮೈಸೂರು ರಿಜಿಸ್ಟ್ರೇಷನ್ KA09 ವಿತ್ ಫ್ಯಾನ್ಸಿ ನಂಬರು. ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್, ಎಂಡ್ ಡಿಸ್ಮೆಂಟಲ್ ಮಾಡಿ ಎಂಡ್ ರಿಸ್ಟೋರೇಷನ್ ಮಾಡಿದ್ದೀನಿ ವಿತ್ ನೇಮ್ ಟ್ರಾನ್ಸ್ಫರ್. 2,00,000ಕ್ಕೆ ಮುಗಿಸ್ಕೊಡ್ತೀನಿ ಸರ್. ಓಕೆ. 2,00,000ಕ್ಕೆ, 2,00,000ಕ್ಕೆ. ಸೊ ನಿಮಗೆ ಈ RX 135 ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು RX 135 ಇದು ಕೂಡ ಸರ್. ಇದು 1998 ಮಾಡಲು, Yamaha RX 135 4 ಸ್ಪೀಡ್. ಇದು ಟೋಟಲ್ ಡಿಸ್ಮೆಂಟಲ್ ಅಂಡ್ ರಿಫಿಟಿಂಗ್ ಆಗಿರೋದು, ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್. ಓಕೆ. ಸರ್ ಇದು ವಿತ್ ನೇಮ್ ಟ್ರಾನ್ಸ್ಫರ್ ಜೊತೆ 1,65,000 ರೂಪಾಯಿ ಕೊಡ್ತೀನಿ ಸರ್. ಓಕೆ. 1,65,000, 1,65,000ಕ್ಕೆ. ಓಕೆ. ನೆಕ್ಸ್ಟ್ ಸರ್ RX 135. ಸರ್ ಈ ಗಾಡಿದು ನಂಬರ್ ಇಲ್ಲ. ಇದು ಬಂದು KA17 ಲೋಕಲ್ ಕರ್ನಾಟಕ ರಿಜಿಸ್ಟ್ರೇಷನ್, ದಾವಣಗೆರೆ ರಿಜಿಸ್ಟ್ರೇಷನ್ ವೆಹಿಕಲ್. ಇದು ಬಂದು 1L6 ಸೀರೀಸ್ ಅಂತಾರೆ ಇದಕ್ಕೆ. ಟೈಗರ್ ಮಾಡಲು. ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಮೈಸೂರು ಬೆಂಗಳೂರು ಮೋಸ್ಟ್ಲಿ ಆಲ್ಮೋಸ್ಟ್ ಆಲ್ ಬೆಂಗಳೂರು ಏನಂತಾರೆ ಅಂದ್ರೆ ಟೈಗರ್ ಮಾಡಲ್ 2004 ಅಲ್ಲಿ 5 ಅಲ್ಲಿ ಬಂದೈತೆ ಅಂತ ಹೇಳ್ತಾರೆ. ಆಕ್ಚುಲಿ ಇಲ್ಲ, ಅದು
ಅದು ಲೇಟೆಸ್ಟ್ ಮಾಡಲ್ O4 O5 ಅಂತ ಗಾಡಿ ಹೇಳ್ತಾರೆ ಅದಕ್ಕೆ. ಈ ಗಾಡಿ ಮಧ್ಯೆ 1L6 ಸೀರೀಸ್ ಪ್ಯೂರ್ ಟೈಗರ್ ಮಾಡಲು. ಇದು ಟ್ಯಾಂಕ್ ಶೀಲ್ಡ್ ಬಂದು 100 ಟೈಪ್ ಬರುತ್ತೆ. ಇದು ರೀಪೇಂಟ್ ಆಗಿರೋದು 5 ಸ್ಪೀಡ್ ಸ್ಟಿಕ್ಕರ್ ಜೊತೆ. ಈ ಸೀರೀಸ್ ಸಿಗೋದು ತುಂಬಾನೇ ಅಂದ್ರೆ ತುಂಬಾನೇ ವೆರಿ ರೇರು. 98 ಮತ್ತೆ 99 ಎಲ್ಲ ಬಂದಿರೋದು. ಬಂದಿದ್ರೆ ತುಂಬಾ ಒಂದು 60 to 70 ಬೈಕ್ಸ್ ಕಂಪನಿಯಿಂದಾನೇ ಲಾಂಚ್ ಮಾಡೋಣ ಅಷ್ಟೇ ಮ್ಯಾಕ್ಸಿಮಮ್ ನನ್ನ ಪ್ರಕಾರ. ನನ್ನ ಎಕ್ಸ್ಪೀರಿಯನ್ಸ್ ಇಂದ 23 ಇಯರ್ಸ್ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು 60 to 70 ಬೈಕ್ಸ್ ಬಂದಿರೋದು ಗಾಡಿ. ಆ ಗಾಡಿ ಯಾರು ತಗೊಳ್ಳಂಗಿದ್ರೆ ತಗೋಬಿಡ್ಬೋದು, ಸಿಗೋದು ತುಂಬಾ ಕಷ್ಟ ಐತೆ. 1,60,000 ರೂಪಾಯಿ ಕೊಡ್ತೀನಿ ವಿತ್ ನೇಮ್ ಟ್ರಾನ್ಸ್ಫರ್. ಎಲ್ಲ ಆಲ್ರೆಡಿ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಇರೋದು ಗಾಡಿ. 1,60,000 1,60,000ಗೆ. ಓಕೆ ನೆಕ್ಸ್ಟ್ ಸರ್ ಅದು 1998 ಮಾಡಲು. ಆ ಕರೆಂಟ್ UP ರಿಜಿಸ್ಟ್ರೇಷನ್ ಐತೆ, UP 32 NOC ಇಶ್ಯೂ ಮಾಡಿ KA09 ರೀನಂಬರ್ ಮಾಡ್ಕೊಡ್ತೀನಿ. ಅದು ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್. 100 ಟೈಪ್ ಸ್ಟಿಕ್ಕರ್ ಇರೋದು. ಆಕ್ಚುಲಿ ಅದು O4 O5 ಲೇಟೆಸ್ಟ್ ಮಾಡಲ್ ಗಾಡಿದು, ಟ್ಯಾಂಕ್ ಅಂಡ್ ಪ್ಯಾನಲ್ಸ್, ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್. ಆ ಗಾಡಿನೂ ಕೊಟ್ಬಿಡ್ತೀನಿ ಸರ್. 1,85,000 ರೂಪಾಯಿ ಕೊಡ್ತೀನಿ ವಿತ್ ನೇಮ್ ಟ್ರಾನ್ಸ್ಫರ್. 185 1,85,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋ ವಿಸಿಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲ, ಇನ್ನೂ ತುಂಬಾನೇ ವೆಹಿಕಲ್ಸ್ ಅಕಸ್ಮಾತ್ ಕಡಿಮೆ ಬಜೆಟ್ ಏನಾದ್ರು ಹುಡುಕ್ತಾ ಇದ್ರೆ ರನ್ನಿಂಗ್ ಕಂಡೀಷನ್ ಇರೋದು. ರನ್ನಿಂಗ್ ಕಂಡೀಷನ್ ಸಿಗುತ್ತೆ ನನ್ನ ಹತ್ರ. ಇದು ಸಿಗುತ್ತೆ ಸರ್. ಇದು 2003 ಮಾಡಲು, ಶೀಲ್ಡ್ ಇಂಜಿನ್, ಕಂಪನಿ ಪೇಂಟ್ ಗಾಡಿ. ಇದು TR ರಿಜಿಸ್ಟ್ರೇಷನ್. ಇವಾಗ ಕರೆಂಟ್ ಮುಂದ್ಗಡೆ ನಂಬರ್ ಪ್ಲೇಟ್ ಎಲ್ಲ ಹಿಂಗಡೆ ಐತೆ. ನಿಮಗೂ ಪಾಪ ಕಂಜೆಸ್ಟೆಡ್ ಆಗ್ಬಿಟ್ಟಿದೆ, ಫುಲ್ ಜಾಗ ಸಲ್ತಾ ಇಲ್ಲ ಅಂತ. ಇದು ಸಿಂಗಲ್ ಓನರ್ ವೆಹಿಕಲ್ ಐತೆ. ಯಾರು ತಗೋತಾರೋ ಅವರ ಹೆಸರು ಮೇಲೆ NOC ಇಶ್ಯೂ ಮಾಡಿ KA09 ಗೆ ಕನ್ವರ್ಟ್ ಮಾಡಿ ರೀನಂಬರ್ ಮಾಡಿ ಕೊಡ್ತೀನಿ. ಸೆಲೆಕ್ಟೆಡ್ ನಂಬರ್ ಬೇಕಾದ್ರೂ ತಗೋಬಹುದು ಸರ್. 1,70,000 ರೂಪಾಯಿ ಕೊಡ್ತೀನಿ. 170 ಫುಲ್ ಒರಿಜಿನಲ್ ಪೀಸ್ ಇದು. 1,70,000ಗೆ. ಸೊ ಇದು ಬಂದು ನಿಮಗೆ ಒರಿಜಿನಲ್ ಪೀಸು. ಸೊ ಬೇಕನ್ನೋರು ಇದನ್ನು ಕೂಡ ಪ್ರಿಫರ್ ಮಾಡಿ ಇದನ್ನು ಕೂಡ ತಗೋಬಹುದು. ಸೊ ಒಂದು ವೇಳೆ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಬಂದು ಸಿಂಗಲ್ ಓನರ್ ಕಂಪನಿ ವೆಹಿಕಲ್, ಎಕ್ಸ್ಟ್ರಾ ಆರ್ಡಿನರಿ ಬೈಕು. ಶೀಲ್ಡ್ ಇಂಜಿನ್, ಸ್ಟ್ಯಾಂಡರ್ಡ್ ಬೋರ್, ಕಂಪನಿ ಪೇಂಟ್, ಒಂದು ಸ್ಕ್ರೂ ಗಂಟನೂ ಬಿಚ್ಚಿಲ್ಲ. ಬರೀ ಎರಡು ಗಾಡಿ ಎತ್ಕೊ ಬರುವಾಗ 2 ಬ್ರ್ಯಾಂಡ್ ನ್ಯೂ ಟೈರ್ MRF ಇಂದ ಎತ್ಕೊಂಡೆಲ್ಲ ಶೋರೂಮ್ ಅಲ್ಲೇ ಬೆಂಗಳೂರು ಎತ್ಕೊಂಡು ಬಂದಲ್ಲ ಗಾಡಿ. ಹೋಗಿ ಚೇಂಜ್ ಮಾಡ್ಕೊಂಡು ಫುಲ್ ಹಾಡಾಗ್ಬಿಟ್ಟಿತ್ತು ಟೈರ್ಸ್. ಅಲ್ಲೇ ಚೇಂಜ್ ಮಾಡ್ಕೊಂಡು ಒಂದು ಎಸ್ಕಲೇಟರ್ ಕೇಬಲ್ ಒಂದು ಚೇಂಜ್ ಆಗೈತೆ. ಅದನ್ನ ಬಿಟ್ರೆ ಗ್ರಿಪ್ ಸೆಟ್ ಫುಲ್ ಹಾಡಾಗ್ಬಿಟ್ಟಿತ್ತು. ಆ ಗ್ರಿಪ್ ಸೆಟ್ ಅಲ್ಲ ಬೆಂಗಳೂರಲ್ಲಿ ಸಿಕ್ಕಿಲ್ಲ, JC ರೋಡಲ್ಲಿ. ಹಂಗೆ Z5 ಸ್ಪೀಡ್ದು 4W ಸೀರೀಸ್ ಗ್ರಿಪ್ ಸೆಟ್ ಸಿಕ್ತು. ಈ 3 ಐಟಮ್ ಚೇಂಜ್ ಮಾಡಿದ್ದೀನಿ ಸರ್. ಇನ್ನು ಸರ್ವಿಸ್ ಗಂಟನೂ ಮಾಡಿಲ್ಲ, ಮಾಡಬೇಕು. ಯಾರಿಗಾರು ಬೇಕಾರೆ ಸರ್ ಕರ್ನಾಟಕದಲ್ಲಿ ತಗೊಂಡ್ರೆ ತುಂಬಾನೇ ಅಂದ್ರೆ ತುಂಬಾನೇ ಖುಷಿ. ಕಂಪನಿ ಸ್ಟಿಕ್ಕರ್ಸ್ ಗಂಟನೂ ಐತೆ ನೋಡಿ, ಪನಾಚಿ ಅಂತ ಶೋರೂಮ್, ಯಮಾ ಶೋರೂಮ್. ಮುಂಗಡೆ ಫೋರ್ಕ್ಸ್ ಎಲ್ಲ ಐತೆ, ಹಿಂಗಡೆ ಶಾಕ್ ಅಬ್ಸರ್ ಕಪ್ಸ್ ಅಲ್ಲಿ ಐತೆ, ಹಿಂಗಡೆ ಟೇಲ್ ಲ್ಯಾಂಪ್ ಅಸೆಂಬ್ಲಿ ಐತೆ. ಶೀಲ್ಡ್ ಇಂಜಿನ್, ಸ್ಟ್ಯಾಂಡರ್ಡ್ ಬೋರು, ಒಂದು ಸ್ಕ್ರೂ ಗಂಟನೂ ಬಿಚ್ಚಿಲ್ಲ, ಕಂಪನಿ ವೆಹಿಕಲ್ ಸರ್. ಇದು ಸ್ಪೆಷಲ್ ಪ್ರೈಸು, ಸಿಗಲ್ಲ, ಕಾಸು ಕೊಟ್ಟರು ಸಿಗಲ್ಲ. ಬರೀ 8,140 ಕಿಲೋಮೀಟರ್ ಹೊಡೈತೆ ನೋಡ್ಕೊಳ್ಳಿ ಮೀಟರ್ ಅಲ್ಲಿ. ಅಷ್ಟೇ ಹೊಡಿರೋ ಜಿನಿಯನು. ಕಂಪನಿ ಅವರ ಹತ್ರನೇ ನಾನು ಎತ್ಕೊಂಡ್ಬಂದಿರೋದು ಗಾಡಿ. 2,80,000 ರೂಪಾಯಿಗೆ ಫ್ರೆಶ್ FC. ಯಾರು ತಗೋತಾರೋ ರೆಸ್ಯೂಮ್ ಮೇಲೆ ಟ್ರಾನ್ಸ್ಫರ್ ಮಾಡಿ ನೇಮ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 2,80,000ಗೆ. ನೆಕ್ಸ್ಟ್ ಸರ್ ಇದು TR ರಿಜಿಸ್ಟರ್ಡ್ ವೆಹಿಕಲ್ ಸರ್. ಇದು 5 ಸ್ಪೀಡ್ ಸಿಂಗಲ್ ಓನರ್ ವೆಹಿಕಲ್. ಇವರು ಇದು ಶೀಲ್ಡ್ ಇಂಜಿನ್ ಅಂದ್ರೆ ಫ್ರೆಶ್ ರೀಬೋರ್ ಮಾಡ್ಬಿಟ್ಟಿದ್ದೀನಿ ಫಸ್ಟ್ ಓವರ್ ಸೈಜ್ಗೆ. ಕಂಪನಿ ಪೇಂಟ್. ಇದು ಮ್ಯಾನ್ಯುವಲ್ ಬುಕ್ ಜೊತೆ, ಇನ್ವಾಯ್ಸ್ ಜೊತೆ. ಇದು ಸೇಮ್ ಆಸ್ ಇಟ್ ಇದು ಪಕ್ಕ ಐತಲ್ಲ ಆ ಥರನೇ. ಅದು TR ರಿಜಿಸ್ಟ್ರೇಷನ್ KA09 ರೀನಂಬರ್ ಮಾಡ್ಕೊಡ್ತೀನಿ. ಒರಿಜಿನಲ್ ಪೀಸ್ ಇದು. ಇದು 2,50,000ಗೆ ವಿತ್ ರೀನಂಬರ್ ಕೊಡ್ತೀನಿ. ಮಾಡಲ್ ಸರ್ ಇದು 2001. ಓಕೆ. ಸೊ ನೆಕ್ಸ್ಟ್ ಪಕ್ಕದು ಸರ್. ಪಕ್ಕದು ಬಂದು RX 135 1999 ಮಾಡಲು, ಆಸ್ ಇಟ್ ಇಸ್ ಕಂಡೀಷನ್. ಕರೆಂಟ್ ಏನೈತೆ ಅದು UP ರಿಜಿಸ್ಟ್ರೇಷನ್ ಐತೆ. ಯಾರು ತಗೋತಾರೋ ರೆಸ್ಯೂಮ್ ಮೇಲೆ NOC ಇಶ್ಯೂ ಮಾಡಿ ಸೇಮ್ ರೀನಂಬರ್ ಮಾಡ್ಕೊಡ್ತೀನಿ. ಅದು ಹೆಂಗೈತೆ ಹಂಗೆ 1,10,000 ರೂಪಾಯಿ ಕೊಡ್ತೀನಿ ವಿತ್ ರೀನಂಬರ್. 1,10,000ಕ್ಕೆ ವಿತ್ ನಿಮಗೆ ರೀನಂಬರ್ ಸಿಗುತ್ತೆ. ಸೊ ಬೇಕನ್ನೋರು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ ಸರ್ ನಿಮಗೆ ನಂಗೆ ಈ ಕಂಡೀಷನ್ ಬೇಡ, ರೀಸ್ಟೋರ್ ಬೇಕು ಅಂದರೆ ಸೊ ರೀಸ್ಟೋರು ಕೂಡ ಮಾಡ್ಬೋದು. ತುಂಬ ವೆಹಿಕಲ್ಸ್ ಆಲ್ರೆಡಿ ರೀಸ್ಟೋರ್ ಮಾಡ್ತಾ ಇದ್ರು, ಅದ್ರದ್ದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿರ್ತೀನಿ. ಸೊ ಬೇಕನ್ನೋರು ಅದನ್ನು ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಅದು ಬಂದು ಫಸ್ಟ್ ಲಾಂಚ್ 135cc ಅಂತಾರೆ ಇಂಡಿಯಾಗೆ. 1L5 ಸೀರೀಸ್ RXG 135cc ಅಂತಾರೆ ಅದಕ್ಕೆ. ಒರಿಜಿನಲ್ ಪೀಸು, ಕಂಪನಿ ಪೇಂಟ್ ಐತೆ, ಟೋಟಲ್ ಸ್ಟಾಕ್ ಐತೆ. ಸಣ್ಣ ಪುಟ್ಟ ಮಾಡ್ಕೋಬೇಕು ಸರ್ವಿಸಿಂಗು. ಅದೇನಕ್ಕೆ ಮಾಡಿಲ್ಲ, ಏನು ಮಾಡಿಲ್ಲ. ಕಸ್ಟಮರ್ ಹಂಗೆ ತಗೋಬಹುದು ಆಸ್ ಇಟ್ ಇಸ್ ಬೇಕಾರೆ. ಹೆಂಗ್ ಬೇಕಾದ್ರೆ ಅವ್ರು ಟೇಸ್ಟ್ಗೆ ಮಾಡ್ಕೋಬಹುದು. ಬರೀ 1,25,000 ರೂಪಾಯಿ ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ರೀನಂಬರ್. 1,25,000ಗೆ ವಿತ್ ನಿಮಗೆ ಅಪ್ಡೇಟೆಡ್ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಹೆಸರಿಗೆ ಡಾಕ್ಯುಮೆಂಟ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ ಸರ್ ಇದು? ಟ್ರಾನ್ಸ್ಫರ್ ಆಗುತ್ತೆ. ಓಕೆ. ಸೊ ಬೇಕಾದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇವೆಲ್ಲನೂ ಕೂಡ ಇಲ್ಲಿರುವಂಥ RX 100, RX 135 ಮತ್ತು RXZ ಮತ್ತು AZD ಸ್ಟಾಕ್ಗಳು. ಸೊ ಒಂದು ವೇಳೆ ನೀವೇನಾದರೂ ಇದೆಲ್ಲ ಬೇಡ ಸರ್ ನಮಗೆ ದಿ ಬಾಸ್ ಬೇಕು ಅಂದರೆ, ಶೋಗನ್ ಬೇಕು ಅಂದರೆ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಈಗ ಫಸ್ಟ್ ಒನ್ KA01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು? ಸರ್ ಇದೇ ಇರೋದು ಕರೆಂಟ್ ಸೇಲು. ಇದು 5 ಸ್ಪೀಡ್ ಹೆಂಗಿತ್ತು, ಶೀಲ್ಡ್ ಇಂಜಿನ್, ಸ್ಟ್ಯಾಂಡರ್ಡ್ ಬೋರು, ಕಂಪನಿ ವೆಹಿಕಲ್ ಆ ಥರನೇ ಅದು. ಸುಜುಕಿ ಶೋಗನು. ಇದು ಸಿಗೋದು ಈ ಥರ ತುಂಬಾನೇ ಕಷ್ಟ ಐತೆ ಶೋಗನು. ಒರಿಜಿನಲ್ ಪೀಸ್, ಎಂಡ್ ಟು ಎಂಡ್ ಒರಿಜಿನಲ್. ಅದು ಸಿಂಗಲ್ ಓನರು, FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗೈತೆ. ಯಾರು ತಗೋತಾರೋ ಹೆಸರು ಮೇಲೆ ಮಾಡಿಸ್ಕೊಡ್ತೀನಿ. ಇಲ್ಲ ಹಂಗೆ ತಗೋತೀನಿ ಅಂದ್ರೂ ಓಕೆ ಸರ್. ಸ್ವಲ್ಪ ಪ್ರೈಸ್ ಜಾಸ್ತಿ ಇರ್ಬೋದು, ಕಮೆಂಟ್ಗಳು ಬರುತ್ತೆ ಶೋಗನ್ಗೆ ಇಷ್ಟ ಅಂತ. ಗಾಡಿ ಸಿಗೋದು ಆ ಥರ ಕಷ್ಟ ಇದೆ, ತುಂಬಾನೇ ಕಷ್ಟ ಇದೆ. ನಾನು 55, 65, 75 ಎಲ್ಲ ಕೊಟ್ಟಿದ್ದೀನಿ, ನೀವೇ ಮಾಡಿದ್ದೀರಾ ವಿಡಿಯೋಸ್. ಇದು ನಾನು 1,30,000 ರೂಪಾಯಿ ಕೊಡ್ತೀನಿ ಸರ್ ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಜೊತೆ, ನೇಮ್ ಟ್ರಾನ್ಸ್ಫರ್ ಜೊತೆ. ಓಕೆ. 1,30,000 1,30,000ಕ್ಕೆ ನೀವು ನೋಡ್ತಾ ಬೋದು ಸರ್. ನಿಮಗೆ ಪೂರ್ತಿ ಶೋಗನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಒಂದು ವೇಳೆ ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲು ನಾವು ತೋರ್ಸೋಕ್ಕಾಗಲ್ಲ, ಯಾಕಂದರೆ ತುಂಬಾ ಕಂಜೆಸ್ಟೆಡ್ ಇರೋದ್ರಿಂದ.
ಸೊ ನಿಮ್ಗೆ ಯಾವ ಥರ ಏನಾದರೂ ಬೇಕಂದ್ರೆ ಇವ್ರಿಗೆ ಕಾಲ್ ಮಾಡಿ ಬೇಕಾದ್ರೆ ಫೋಟೋಸ್ ಕೂಡ ನೀವು ತೊಗೋಬೋದು. ಸೊ ಆಲ್ರೆಡಿ ಈಗ ಪ್ರೈಸ್ ತಿಳಿಸ್ಕೊಡ್ತೀವಿ ಶೋಗನ್ ದಿ ಬಾಸ್. ಸೊ ಈಗ ನೆಕ್ಸ್ಟ್ ಸರ್ ಅದು ಬಂದು ಸುಜುಕಿ ಶಾವ್ಲಿನ್, ಅದು 5 ಸ್ಪೀಡ್ ಶೋಗನ್ ಆದ್ಮೇಲೆ ಅದೇ ಬಂದಿದ್ದು. ಹೌದು, ವಿತ್ ಫ್ಯಾನ್ಸಿ ನಂಬರ್, ಅದು KA01 FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಓಕೆ ಸರ್ ಬರೀ 85,000 ರೂಪಾಯಿ ಕೊಟ್ಬಿಡ್ತೀನಿ ಅದು 85,000ಗೆ. ಓಕೆ, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದಾರೆ. ಕಡಿಮೆ ಬಜೆಟ್ ಇರೋದ್ರಿಂದ ತುಂಬ ಜನ ಬೇಡಿಕೆ ಕೊಡ್ತಾ ಇರ್ತೀರಾ. ಸೊ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. 85,000 85,000ಕ್ಕೆ ನಿಮಗೆ ಶೌಲಿನೂ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ ಇದು ಸರ್ ಇದು 3 ಗಾಡಿ ನೆಕ್ಸ್ಟ್ ಐತಲ್ಲ, ಇದು ಕೇರಳದವ್ರಿಗೆ 2 ಗಾಡಿ ಬುಕ್ ಆಗೈತೆ. ಓಕೆ, ಇನ್ನೊಂದು ಗಾಡಿ ಇಲ್ಲಿ ಲೋಕಲ್ ಮೈಸೂರವರೇ ತಗೊಂಡ್ರು ಸರ್. ಓಕೆ, ಈ 3 ಗಾಡಿ ಮೈಸೂರಲ್ಲೇ ತಗೊಂಡ್ರು. ಮಡಿಕೇರಿ ಗಾಡಿ, ಇನ್ನೊಂದು KA38 ಗಾಡಿ, ಇದು ಬ್ಲೂ ಕಲರ್ ಐತಲ್ಲ ಈ ಗಾಡಿ. ಓಕೆ, ಇದು 2 ಬುಕ್ ಆಗೈತೆ ಕೇರಳದವ್ರಿಗೆ. ಆಲ್ರೆಡಿ ಫುಲ್ಲಿ ಡಿಸ್ಮೆಂಟಲ್ ಮಾಡಿ ಬ್ರ್ಯಾಂಡ್ ನ್ಯೂ ಮಾಡಿ NOC ಜೊತೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದು 3 ಆಲ್ರೆಡಿ ಸೋಲ್ಡ್ ಆಗಿರುತ್ತೆ. ಸೊ ಬೇಕು ಅನ್ನೋರು ಈ ಶೋಗನ್ನು ಶೌಲಿನ್ ಬೇಕು ಅನ್ನೋರು ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ಇದೇನಾದರೂ ಸರ್ ಸೇಲ್ ಇದೆಯಾ ಇದು? ಇದು ಬುಕ್ ಆಗೈತೆ ಮೈಸೂರಿಗೆ, ಮೈಸೂರು ಗಾಡಿ, ಅದು 1998 ಮಾಡಲ್ ಗಾಡಿ ಇದು. ಓಕೆ, ಆಲ್ರೆಡಿ ಬುಕ್ ಆಗಿದೆ ಮೈಸೂರು. ಸೊ ಮತ್ತೆ ಸರ್ ಅವೆರಡು ಗಾಡಿಗಳು ಸರ್ ಇದು ಅಂಡರ್ ರಿಜಿಸ್ಟ್ರೇಷನ್ ಬುಕ್ ಆಗಿತ್ತು, ಗಾಡಿ ಡೆಲಿವರಿ ಕೊಡಬೇಕು. ಓಕೆ, ಇದು ಫಾರ್ ಸೇಲ್ ರೆಡಿ ಆದ್ಮೇಲೆ ಹಾಕೋ ಸರ್ ವಿಡಿಯೋ. ಹೊಸ ಶೋರೂಮಲ್ಲಿ ಹಾಕೋ, ಸಿಂಗಲ್ ಓನರ್ ವೆಹಿಕಲ್, ಲೋಕಲ್ ಮೈಸೂರು ವೆಹಿಕಲ್. ಹೌದಾ? ಇದು ಲೋಕಲ್ ಮೈಸೂರು ವೆಹಿಕಲ್, ಪ್ಯೂರ್ 86 ಜಪಾನು, ಎಂಡ್ ಟು ಎಂಡ್ ಈಚ್ ಅಂಡ್ ಎವ್ರಿಥಿಂಗ್. ಒಂದು ವಾಷರ್ ಗಂಟನು ಕಂಪನಿ ಇದಿರೋದು ಈ ಗಾಡಿಲಿ. CTM ಇದು ಹಾಕೋ ಸರ್, ಹೊಸ ಶೋರೂಮಲ್ಲಿ ಹಾಕೋ. ಓಕೆ, ಇವೆರಡರದ್ದು ಕೂಡ ಡೀಟೇಲ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. 2 ಸ್ಟ್ರೋಕ್ ಯಾರಾದರೂ ರಿಜಿಸ್ಟರ್ ಮಾಡಿಸ್ಬೇಕು ಅಂದರೆ ಇವ್ರ ಹತ್ರ ಬಂದು ರಿಜಿಸ್ಟರ್ ಮಾಡ್ಬೋದು, ಇಲ್ಲಾಂದರೆ ರಿಜಿಸ್ಟರ್ ಆಗಿರೋದನ್ನು ಕೂಡ ತೊಗೋಬೋದು, ಇಲ್ಲಾಂದರೆ ಆರ್ಡ್ರ್ ಮಾಡಿ ಬುಕ್ಕಿಂಗ್ ಮಾಡಿಬಿಟ್ಟು ಅದನ್ನು ಕೂಡ ರಿಜಿಸ್ಟರ್ ಮಾಡ್ಬೋದು ಅಲ್ವಾ ಸರ್? ಇದೆಲ್ಲ ನೋಡಿ, ಇಲ್ಲ ನೋಡ್ತಾ ಇದ್ದೀರಲ್ಲ ವಿಡಿಯೋಲಿ, ಇದೆಲ್ಲ ಆಲ್ರೆಡಿ ಬುಕ್ಟು, ಅಡ್ವಾನ್ಸ್ ಬುಕ್ಕಿಂಗ್ ಆಗಿರೋದು. ಇದು 100 ಇಂದ ಹಿಡಿದು 100 ಇಂದ ಹಿಡಿದು Z5 ಸ್ಪೀಡ್ ಇಂದ ಹಿಡಿದು Z4 ಸ್ಪೀಡ್ ಇಂದ ಹಿಡಿದು RX 186 ಎಲ್ಲ ವರ್ಷನ್ ಎಲ್ಲ ಸೀರೀಸ್ ಗಾಡಿಗಳು ಇದು ಆಲ್ರೆಡಿ ಬುಕ್ ಆಗಿರೋದು ಕಸ್ಟಮರ್ಸ್ಗೆ. ಅಡ್ವಾನ್ಸ್ ಪೇಮೆಂಟ್ ಆಗಿರೋದು, ಇವಾಗ ರಿಸ್ಟೋರ್ ಮಾಡಬೇಕು. ಇದು ಎಲ್ಲ ರಿಸ್ಟೋರ್ ಮಾಡಿ ಡಿಸ್ಮೆಂಟಲ್ ಇದು ಡೆಲಿವರಿ ಕೊಡಬೇಕು. ಎಷ್ಟು ಗಾಡಿ ಆಗ್ಬೇಕು ಸರ್ ರಿಸ್ಟೋರ್? ಇಲ್ಲಿ ಆಲ್ರೆಡಿ 7 ಇದೆ ಟ್ಯಾಂಕು. 7 ಐತೆ, ಜಾಸ್ತಿ ಐತೆ ಗಾಡಿ. ಇನ್ನು ಟ್ಯಾಂಕ್ ಜೋಡ್ಸಕ್ಕೆ ಜಾಗ ಇಲ್ಲಲ್ಲ, ಕಂಜೆಸ್ಟೆಡ್ ಆಗ್ಬಿಟ್ಟಿದೆ ಅಂತ ಇಷ್ಟೇ ಜೋಡಿಸಿರೋದು. ಇದೆಲ್ಲ ನಂಬರ್ಸ್ ತೋರಿಸ್ಬಿಡಿ, ಎಲ್ಲ ಗಾಡಿಗಳ ನಂಬರ್ಸ್ ಇದು. ಓಕೆ, ಇದೆಲ್ಲ ನಂಬರ್ ಐತೆ, ಎಲ್ಲ ಗಾಡಿಗಳ ನಂಬರು. ಓಕೆ, ಇಷ್ಟು ಏನ್ ನಂಬರ್ ಐತೆ ಇಷ್ಟು ಗಾಡಿಗಳೈತೆ. ಓಕೆ, KA12 KA16 CMM ಅದರ್ ಸ್ಟೇಟ್ ರೀ ನಂಬರ್ ಎಲ್ಲ ಮಾಡ್ಕೊಡ್ತೀನಿ. ಲೋಕಲ್ ಕರ್ನಾಟಕ ವೆಹಿಕಲ್, ಥ್ರೂಔಟ್ ಇಂಡಿಯನ್ ವೆಹಿಕಲ್ಸ್ ಇದು. ಆಲ್ ಸ್ಟೇಟ್ ವೆಹಿಕಲ್ಸ್ ಇರುತ್ತೆ ನನ್ನ ಹತ್ರ. ನಾನು ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಅದರ್ ಸ್ಟೇಟ್ ಇಂದ NOC ತೆಗಿಸಿ ರೀ ನಂಬರ್ ಮಾಡ್ಕೊಡ್ತೀನಿ. ನನ್ನ ಹತ್ರ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಏನ್ ತಗೋತಾರ ಅಂದ್ರೆ ಸೆಲೆಕ್ಟೆಡ್ ನಂಬರ್, ಲೈಕ್ ಇವಾಗ ನಿಮ್ ಲಕ್ಕಿ ನಂಬರ್ ಇರುತ್ತೆ, ನನ್ನ ಲಕ್ಕಿ ನಂಬರ್ ಇರುತ್ತೆ, ಆ ತರ ಚಾಯ್ಸಿಂಗ್ ನಂಬರ್ ತಗೋತಾರೆ, ಅದು ನಾನು ಕೊಡ್ತೀನಿ. ಓಕೆ, ಚಾರ್ಜಿಂಗ್ ನಂಬರ್ ಕೂಡ ಸಿಗುತ್ತೆ. ಚಾರ್ಜಿಂಗ್ ನಂಬರ್ ಬೇಕಾದ್ರೂ ಕೊಡ್ತೀನಿ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಚಾರ್ಜ್ ಎಲ್ಲನೂ ಕೂಡ ಇಂಜಿನ್ ಎಲ್ಲನೂ ಕೂಡ ಡಿಸೇಬಲ್ ಮಾಡಿದ್ದಾರೆ. ಸೊ ಇವೆಲ್ಲನೂ ಕೂಡ ಮತ್ತೆ ಅಸೆಂಬಲ್ ಮಾಡ್ತಾರೆ. ಅಂದ್ರೆ ಇವೆಲ್ಲನೂ ಕೂಡ ಯಾವಾಗ ಕೊಡ್ಬೇಕು ಸರ್? ಇವೆಲ್ಲನೂ ಕೂಡ ಡೆಲಿವರಿ ಇದು ನಾಳೆ ನಾಡಿದ್ರಲ್ಲೆಲ್ಲ ಕೊಟ್ಬಿಡ್ತೀನಿ. ಓಕೆ, 2 to 3 ಡೇಸಲ್ಲಿ ಇವೆಲ್ಲನೂ ಕೂಡ ಡೆಲಿವರಿ ಆಗುತ್ತೆ. ಇವೆಲ್ಲನೂ ಕೂಡ ಅಸೆಂಬಲ್ ಆಗ್ತಿರೋಂಥದ್ದು. ಸೊ RD ನೋಡ್ತಾ ಇರ್ಬೋದು. ಸೊ RD ಕೂಡ ಇರುತ್ತೆ. RDದು ಎಲ್ಲ ಪಾರ್ಟ್ಸ್ನು ಕೂಡ ಬಿಚ್ಚಿ ಇಟ್ಟಿದ್ದಾರೆ. ಸೊ RX 100 RX 135 ಪ್ರತಿಯೊಂದು ಕೂಡ ಇಲ್ಲಿ ಇರುತ್ತೆ. ಯಾವ ಗಾಡಿಗಳು ಸರ್ ಇದೆಲ್ಲ? ಇದು ಬಂದು RX Z4 ಸ್ಪೀಡ್ 1L3 ಸೀರೀಸ್. ಓಕೆ, ಇದು ಲಿಮಿಟೆಡ್ ಎಡಿಷನ್ ಅಂತಾರೆ, ಕಲರ್ ಬ್ಲೂ, ಸ್ಪೆಷಲ್ ಬ್ಲೂ. ಇದು ಸ್ಪೆಷಲ್ ಸ್ಟಿಕ್ಕರ್, ಸ್ಟಿಕ್ಕರ್ ಸಿಗೋದು ರೇರು. ಓಕೆ, RX Z4 ಸ್ಪೀಡ್ ಸ್ಪೆಷಲ್ ಎಡಿಷನ್ ವೆಹಿಕಲ್ ಅದು. ಇದು ಬಂದು 86 ಬ್ಲೂ. ಓಕೆ, RX 100 ಇದು 86 ಬ್ಲೂ RX 100. ಇದು ವಿತ್ ಒರಿಜಿನಲ್ OE ಸ್ಟಿಕ್ಕರ್ ನೋಡಿ. ಯೂಸ್ ಬೋತ್ ಬ್ರೇಕ್ಸ್ ಸಿಮಿಲರ್ಟೆನ್ಸಿ ಅಂತ ಬರುತ್ತೆ. ಓಕೆ, ಅದ್ ಬಿಟ್ರೆ ಇದು 86 ಚೆರಿ ರೇಟ್. ಇದು ಬಂದು RX 135 4 ಸ್ಪೀಡ್ 1L5 ಸೀರೀಸ್. ಇದು ಬಂದು 1L7 ಸೀರೀಸ್ 5 ಸ್ಪೀಡ್ ಸ್ಟಿಕ್ಕರ್, ಮರೂನ್ ಕಲರ್. ಇದು 1L7 5 ಸ್ಪೀಡ್ ಪಕ್ಕಾ ವಿತ್ ಫಿಶ್ ಮೌತ್. ಇದು ಬಂದು 4 ಸ್ಪೀಡ್ ಗೆ ಮಾಡಿದೀನಿ ಕಸ್ಟಮರ್ ಚಾಯ್ಸ್. ಇದು ಪಕ್ಕಾ 5 ಸ್ಪೀಡ್. ಇದು 100, ಇದು 4 ಸ್ಪೀಡ್. ಇದು 86 100, ಇದು 86 100. ಇದು ಬಂದು RX Z4 ಸ್ಪೀಡ್. ಇನ್ನೂ ಐತೆ, ಜಾಗ ಇಲ್ಲ ಅಂತ ಇಷ್ಟ ಹಾಕಿದೀನಿ. ಇದು ಬಂದು ಆಲ್ರೆಡಿ ಬುಕ್ 1L7 ಪಕ್ಕಾ 5 ಸ್ಪೀಡ್. ಬೆಂಗಳೂರವರೆಗೆ ಬುಕ್ ಆಗೈತೆ. ಸಾರಿ, ಇದು ದಯಾನಂದ್ ಅಂತ ಇದಾರೆ, ಸಕಲೇಶ್ಪುರ ಅವ್ರಿಗೆ ಬುಕ್ ಆಗೈತೆ. ಅದು ಬಂದು GV ರೆಡ್ಡಿ ಅಂತ ಇದಾರೆ, ಬೆಂಗಳೂರವ್ರು ಬುಕ್ ಮಾಡೋರೆ. ಆಲ್ರೆಡಿ ಅಡ್ವಾನ್ಸ್ ಪೇಮೆಂಟ್ ಅದು ಆ ಕಡೆ ಬಂದು ಅವೈಲೇಬಲ್ ರೈಟ್ ನಾವು ಫಾರ್ ಸೇಲ್. RX 100 1L1 ಸೀರೀಸ್. ಇದು ಐತಲ್ಲ 1L2 ಸೀರೀಸ್ RX 100 ಸೆಕೆಂಡ್ ವರ್ಷನ್ ಬರುತ್ತೆ 96 ಅಲ್ಲಿ. ಆ ಗಾಡಿ ಅದು ಅವೈಲೇಬಲ್ ಐತೆ ಫಾರ್ ಸೇಲ್. ಯಾರಿಗಾರು ಬೇಕಾದ್ರೆ 2 ಗಾಡಿನೂ ಬುಕ್ ಮಾಡಬಹುದು, ಅವೈಲೇಬಲ್ ಐತೆ. ಪಕ್ಕದ ಬಂದು ಸುಜುಕಿ ಶೋಗನ್, ಒರಿಜಿನಲ್ ಶೋಗನ್ 4 ಸ್ಪೀಡ್. ಅದು ಬುಕ್ ಆಗಿರೋದು ಪ್ರದೀಪ್ ಸರ್ ಅಂತ ಇದಾರೆ, ಅವರು ಬೆಂಗಳೂರವರು. ಅದ್ರ ಪಕ್ಕದ ಬಂದು ಮಂಜು ಸರ್ ಅಂತ ಇದಾರೆ, ಮೈಸೂರಲ್ಲಿ. RD 350 CRS 5911 ಗಾಡಿ ನಂಬರ್. ಅದು ಮೈಸೂರವರೇ ಬುಕ್ ಮಾಡೋರೆ. ಈ ಕಡೆ ಬಂದು ಇದು ಅರುಣ್ P ಅಂತ ಇದಾರೆ, ಇಲ್ಲ ಮೈಸೂರಿಂದ ಪಕ್ಕ ಟಿ ನರಸೀಪುರ, ಅವ್ರು ಬುಕ್ ಮಾಡೋರೆ. ಅದು ಬುಕ್ ಮಾಡಿ ಫಿಟ್ ಮಾಡ್ಕೊಡ್ಬೇಕು. ಇದು ರೀಸ್ಟೋರ್ಗೆ ಬಂದಿರೋದು ನನ್ಗೆ. ಅನ್ಸರ್ ಅಂತ ಇದಾರೆ, ಅನ್ಸರ್ ಜಾನ್ ಅಂತ ಇದಾರೆ, ಅವ್ರ ಹೆಸರಲ್ಲಿ. ಅವರು ನನಗೆ ಫೋನ್ ಮಾಡ್ಕೊಂಡು ನನ್ನ ರಿಸ್ಟೋರೇಷನ್ ಮಾಡ್ಕೊಡಿವಿ, ನಿಮ್ ಕೆಲಸ ಚೆನ್ನಾಗೈತೆ ಅಂತ ಹೇಳಿದಕ್ಕೆ ಮೊದಲೇ ಬಿಸಿ ಇದ್ದೀನಿ. ಅದ್ರ ಒಳಗಡೆ ಅವ್ರ ಗಾಡಿ ತಗೊಂಡು ಪಾಪ ಸ್ವಲ್ಪ ಡಿಲೇ ಮಾಡಿದೆ. ಗಾಡಿ ಡೆಲಿವರಿ ಕೊಡ್ಬೇಕು ಇವಾಗ ಫಿಟ್ ಮಾಡಿ.